ಕರೆಕ್ಟಾ? ದುಡ್ಡಿಂದ ಯಾರು ಏನು ಗಳಿಸೋಕ್ಕಾಗಲ್ಲ. ವಿದ್ಯೆ ಶ್ರದ್ಧೆಯಿಂದ ನೀವು ಓದ್ರಿ, ಎಲ್ಲರೂ ಒಳ್ಳೆ ಆಫೀಸರ್ ಆಗಿ, ನೀವು ದೊಡ್ಡ ಆಫೀಸರ್ ಆದಮೇಲೆ ನೀವು ಎಲ್ಲ ಮಕ್ಕಳು ಸಹಾಯ ಮಾಡ್ತೀರಾ? ಆರೋಗ್ಯದ ವಿಚಾರವಾಗಿ ಎಲ್ಲ ಸೇವೆನ ಸಲ್ಲಿಸ್ತಾ ಬಂದಿದ್ದು, ಆ ಒಂದು ಅವಕಾಶನ ಹಿರಣ್ಣ ಸರ್ ಬಂದು ಕೇಳಿದಾಗ ಭಾಳ ಖುಷಿ ಅನಿಸ್ತು. ಯಾಕಂದರೆ ನಾವು ಏನೇ ಖರ್ಚು ಮಾಡ್ತೀವಿ ಅಂತಂದರೆ, ಒಂದು 100 ರೂಪಾಯಿ ಖರ್ಚು ಮಾಡ್ತೀವಿ ಅಂದರೆ ಆ 100 ರೂಪಾಯಿಂದ 10 ಜನಕ್ಕೆ ಒಳ್ಳೆಯದಾಗ್ತಿದ್ರೆ ಅದು ಇನ್ನೂ ಖುಷಿ ಅನಿಸ್ತದೆ ಕೊಡೋಕ್ಕೆ ಮನಸ್ಸಿಂದ. ಆಮೇಲೆ ಎಲ್ಲರಿಗೂ ಖುಷಿ ಆಯ್ತು ಮಕ್ಕಳಿಗೆ ಚಿಪ್ಸ್ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಟೈಮ್ ಬಂದಾಗ ಚಾಕ್ಲೇಟ್ ಕೊಡ್ತೀನಿ. ಆದರೆ ಆ ಚಾಕ್ಲೇಟ್ ತೊಗೋಬೇಕಂತಂದ್ರೆ ಎಲ್ಲರೂ ಚೆನ್ನಾಗಿ ಓದಬೇಕು. ನೆಕ್ಸ್ಟ್ ಬರೋ ರಿಸಲ್ಟಲ್ಲಿ ಚೆನ್ನಾಗಿ ಓದಬೇಕು. ಯಾರು ಬಡ ಮಕ್ಕಳು ಅಂತ ತಲೆಗೆ ಇಟ್ಕೋಬೇಡಿ. ವಿದ್ಯೆಗೆ ದುಡ್ಡು ಬೇಕಿಲ್ಲ. 100 ರೂಪಾಯಿ ಕೊಟ್ಟರೆ ಏನಾದ್ರು ಸೋಷಿಯಲ್ ಎಲ್ಲ ಕಲಿಯಕ್ಕೆ ಬರುತ್ತಾ? 1 ಲಕ್ಷ ಕೊಟ್ಟರೆ ಸೋಷಿಯಲ್ ಕಲಿಯಕ್ಕೆ ಬರುತ್ತಾ? ಕಲಿಯೋದು ಇವಾಗ ನಾವು ಓದಿದಾಗ ಕಲಿಯೋದು. ಒಳ್ಳೆ ಸ್ಕೂಲಿಗೆ ಹೋಗಿದಾರಂತ ಹೈ ಆಫೀಸರ್ ಆಗ್ತಾರಂತ ಅನ್ಕೋಬೇಡ್ರಿ, ಅದು ಕೆಟ್ಟ ವಿಚಾರ. ನಮ್ಮ ಫ್ರೆಂಡು ಯಾವುದೋ ಕಾನ್ವೆಂಟಿಗೆ ಹೋಗ್ತಾನೆ, ಅವ್ನು ದೊಡ್ಡ ಪೊಸಿಷನಿಗೆ ಹೋಗ್ತಾನೆ ಅನ್ನೋ ಮನೋಭಾವನೆ ಈ ಸಣ್ಣ ಮಕ್ಕಳ ಮನಸ್ಸಲ್ಲಿ ಯಾವಾಗೂ ತಗೋಬೇಡಿ. ನಾವು ಬಡವ್ರ ಮನೇಲಿ ಹುಟ್ಟಿದ್ವಿ, ನಮಗೆ ಕಷ್ಟದಲ್ಲಿದ್ದೀವಿ, ಇಲ್ಲ. ಸರ್ಕಾರ ಕೊಟ್ಟಿರೋ ಈ ಸೌಲಭ್ಯನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಈಗ ಆಫ್ರಿಕಾದ ಕಂಟ್ರಿನಲ್ಲಿ 2 ವರ್ಷ ಊಟ ಮಾಡೋಕ್ಕೆ ಮಕ್ಕಳು ಪಡೆದಾಡ್ತಾರೆ. ಇಂಥ ಜಗತ್ತಲ್ಲಿ ದೇವರಿಗೆ ಒಳ್ಳೆ ಬಟ್ಟೆ ಓದೋಕ್ಕೆ ಸರ್ಕಾರ ಇಷ್ಟೆಲ್ಲ ಕೊಡ್ತಾ ಇದೆ. ನಮ್ಮಂಥವ್ರಿಗೆ ಶಕ್ತಿ ಕೊಟ್ಟು ನಿಮ್ಗೆ ಸೇವೆ ಸಲ್ಲಿಸೋಕ್ಕಂದ್ರೆ ನಿಮ್ಮ ಭಾಗ್ಯ ಅಂದ್ಕೊಳ್ಳಿ ಎಲ್ಲ ಮಕ್ಕಳು. ನಾನು ಬಡ ಕುಟುಂಬದಿಂದ ಬಂದಿದ್ದೀನಿ, ನಾನು ದೊಡ್ಡನ ಆಗಲ್ಲ ಅನ್ನೋದನ್ನ ಯಾರು ಮನಸ್ಸಿನಾಗ ಇಟ್ಕೋಬೇಡಿ. ಎಷ್ಟು ಒಳ್ಳೆ ಕಾನ್ವೆಂಟಿಗೆ ಹೋಗಿ 5 ಲಕ್ಷ 10 ಲಕ್ಷ ಕೊಟ್ಟನು ಆ ಮಕ್ಕಳ ತಲೆಗೆ ಬುದ್ಧಿ ಹೋಗೋಕ್ಕಾಗಲ್ಲ. ಕರೆಕ್ಟಾ? ದುಡ್ಡಿಂದ ಯಾರು ಏನು ಗಳಿಸೋಕ್ಕಾಗಲ್ಲ. ವಿದ್ಯೆ ಶ್ರದ್ಧೆಯಿಂದ ನೀವು ಓದಿ ಎಲ್ಲರೂ ಒಳ್ಳೆ ಆಫೀಸರ್ ಆಗಿ, ನೀವು ದೊಡ್ಡ ಆಫೀಸರ್ ಆದಮೇಲೆ ನೀವು ಎಲ್ಲ ಮಕ್ಕಳು ಸಹಾಯ ಮಾಡ್ತೀರಾ?